ಯಾರ ಗನ್ಗೋಪಾಲ? ನಾನೇ ಕಣ. ಇವ್ರು ಯಾರು ಹಂದಿ ಹಿಡಿಯೋರ್ ತರ ಅವ್ರೆ? ಇವ್ರು ಹಂದಿ ಹಿಡಿಯೋರ್ ತರ ಇಲ್ಲ, ನಾಯಿ ಹಿಡಿಯೋರ್ ತರ ಇದೆ. ನ್ಯೂಸ್ ಪೇಪರ್ ಅಲ್ಲಿ ಫೋಟೋ ನೋಡಿದೀವಿ. ಡಿಸ್ಕೋ ಜ್ಯೋತಿ ಗಂಡ ನೀನೇ ಅಂತ ಗೊತ್ತು. ಪೇಪರ್ ಫೋಟೋ ಹಾಕ್ಸಿದ ಬಡ್ಡಿ ಮಗ ಲಾಯರ್ ನನ್ನ ಕೈಗೆ ಸಿಗ್ಬೇಕು, ಆಮೇಲೆ ಇದೆ ಅವನಿಗೆ. ನೀವೆಲ್ಲ ಯಾರು? ಡಿಸ್ಕೋ ಜ್ಯೋತಿ ಅಭಿಮಾನಿಗಳ? ಡಿಸ್ಕೋ ಜ್ಯೋತಿಗೆ ಸಾಲ ಕೊಟ್ಟವ್ರು ನಾವು. ಸಾಲ? ಡಿಸ್ಕೋ ಜ್ಯೋತಿ ನನ್ನ ಬರ್ತಡೇ ಡ್ಯಾನ್ಸ್ ಆಡಿದ್ಲು. ಕುಣದ್ ಖುಷಿಲಿ 10 ಲಕ್ಷ ಸಾಲ ಕೊಟ್ಟೆ. ಲೇ, ಎಲ್ಲಿ ಬರ್ತಡೇ ಮಾಡ್ಕೊಂಡ? ಕೆಂಗೇರಿ ಮೋರಿಲ್ಲ? ಲೇ, ಇವನು ಹುಟ್ಟು ನೋಡು, 10 ಲಕ್ಷ ಖರ್ಚು ಮಾಡಿ ಬರ್ತಡೇ ಮಾಡ್ಕೊಂಡಂತೆ. ಕತ್ಗೊಂದ್ ಚೈನ್ ಇಲ್ಲ, ಕೈಗೊಂದ್ ಬ್ರೇಸ್ಲೆಟ್ ಇಲ್ಲ, ಬೆಳ್ಗೊಂದ್ ಉಂಗುರ ಇಲ್ಲ. ಇವನು 10 ಲಕ್ಷ ಖರ್ಚು ಮಾಡಿ ಬರ್ತಡೇ. ಅಲ್ಲ ಕಣ, ನೀನ್ ಯಾಕೆ ಅಷ್ಟು ಜೋರ ಬರ್ತಡೇ ಮಾಡ್ಕೊಂಡೆ? ಅವಂದಾದ್ರೆ ಕಮ್ಮಿ. ನನ್ನ ಮೊದ್ಲೇ ಹೆಂಡತಿ ತೀರ್ಕೊಂಡ್ಲು ಅಂತ ಪಾರ್ಟಿ ಮಾಡ್ದೆ. ಡಿಸ್ಕೋ ಜೊತೆನೆ ಪ್ರೋಗ್ರಾಮ್ ಕೊಟ್ಟಿದ್ಲು. ಆಗ ಅವಳಿಗೆ 22 ಲಕ್ಷ ಸಾಲ ಕೊಟ್ಟಿದ್ದೆ. ಲೇ, ನೋಡಕ್ಕೆ ಮುಳ್ಳಂದಿ ತರ ಇದೆಯಲ್ಲ, ನಿನ್ಗೆ 2ನೇ ಮದುವೆ ಬೇರೆ ಆಯ್ತಾ? ಲೇ ಕೆಂಜ್ಗ, ನಿಂದೇನ್ ಮೊಲ್ಲಾಗ್ರ? ನಾನು ಸುಮ್ಮನೆ ಇರ್ಲಿ ಅಂತ ಒಂದು 10 ಲಕ್ಷ ಸಾಲ ಕೊಟ್ಟಿದ್ದೆ. ಇರ್ಲಿ ಅಂತ ಕೊಟ್ಟ? ಬರ್ಲಿ ಅಂತ ಕೊಟ್ಟಿರ್ ಬತ್ತಿತ್ತಪ್ಪ. ಇರ್ಲಿ ಅಂತ ಕೊಟ್ಟಲ್ವಾ, ಅದಕ್ಕೆ ಹೋಗ್ಬಿಡ್ತು. ಏಯ್ ನೋಡೋ, ನಕ್ರ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಡಿಸ್ಕೋ ಜ್ಯೋತಿ ಎಲ್ಲೋಗಿದ್ದಾಳೋ ನಂಗೆ ಗೊತ್ತಿಲ್ಲ. ಅವಳು ಗಂಡಾಗಿರೋ ನೀನ್ ಸಾಲ ತೀರಿಸ್ಬೇಕು. ಇಲ್ಲ ಅಂದ್ರೆ ಬೋಟಿ ಕಲೀಜೆಲ್ಲ ತೆಗ್ದಾಕ್ಬಿಡ್ತೀನಿ ನಿಂದು. ಏನ್ರ ಬೋಟಿ ಕಲೀಜ ತೆಗಿಯಕ್ ನಾನು ಕುರಿ ಅನ್ಕೊಂಬಿಟ್ರ? ನೀನ್ ಕುರಿ ಗನ್ಗೋಪಾಲ ಅಲ್ವಾ? ಸುಮ್ನೆ ಇರೋ. ಡಿಸ್ಕೋ ಜ್ಯೋತಿನ ಮದುವೆ ಅದೊಂದು ಕುರಿನೇ ತಾನೇ? ಗೋಪಾಲ, ನಾನ್ ಸುಮ್ನೆ ಇರ್ಲಿ ಅಂತ ನಿನ್ ಕುರಿ ಅಂತ ಹೆಸರಿಟ್ಟೆ. ಇವರು ಕುರಿನೇ ಅಂತ ಕರಿತಾವ್ರಲ್ವೋ? ಸಾಲ ಒಟ್ಟಿಗೆ ತೀರಿಸ್ತೀಯೋ ಬಡ್ಡಿ ಸ್ವಲ್ಪ ಕೊಡ್ತೀಯೋ? ನಿನಗ್ ಬಿಟ್ಟಿದ್ದು. ತಿಂಗಳಿಗೆ 4 ಲಕ್ಷ ಬರ್ಬೇಕು. ಇಲ್ಲ ಅಂದ್ರೆ ಏನ್ರ ಕಿತ್ಕೊತೀರಾ? ನಿನ್ನ ಹತ್ರ ಏನೈತೆ ಕಿತ್ಕೊಳಕ್ಕೆ? ಕತ್ತರಿಸಾಕ್ತಿವಿ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಅವಳು ಗಂಡ ಅಲ್ಲ. ನಾನು ಟೆನ್ಷನ್ ಅಲ್ಲಿ ನೀನ್ ಅವ್ರಿಗೆ ನಿಜ ಹೇಳ್ಬಿಟ್ರೆ ಆಮೇಲೆ ಆ ಲಾಯರು ಪೊಲೀಸ್ ಕರ್ಕೊಂಡ್ ಬಂದು ಕಂಬಿ ಹಿಂದೆ ಕೂರ್ಸಿ ಮುದ್ದೆ ಮುರಿತಾನೆ. ಅಯ್ಯಯ್ಯೋ, ಅತ್ತ ದರಿ ಇತ್ತ ಪುಲಿ ಎಂದಂಗ ಆಗ್ಬಿಡ್ತಲ್ಲ ನನ್ನ ಕತೆ. ಏನೋ ಮಾಡ್ಲಿ ಈಗ? ಏನ್ರೋ ಗುಸ್ಗುಸು? ಅಣ್ಣ 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 ಏನ್ರೋ ಡ್ರಾಮಾ ಮಾಡ್ಕೊಂಡ್ ಚಂದಮಾಮ ತೋರಿಸ್ತಾ ಇದೀರಾ? ನೀನ್ ಜ್ಯೋತಿನ ಮದ್ವೆ ಆಗಿಲ್ವಾ? ಹೌದು ಕನ್ನಡ, ಈ ಪಾಪಿನೇ ಅವಳು ಗಂಡ ಕನ್ನಡ. ನೋಡ್ ಮರಿ, ಮುಂದಿನ ತಿಂಗಳು 5ನೇ ತಾರೀಕು ನಾವು ಬರ್ತೀವಿ. ಕ್ಯಾಶ್ ರೆಡಿ ಮಾಡ್ಕೊಂಡಿರೋ, ಅರ್ಥ ಆಯ್ತಾ? ಆಯ್ತು, ಬನ್ನಿ ಕೊಡ್ತೀನಿ. ಕೊಡ್ತೀವಿ. ಅಮ್ಮ ಕೊಡ್ತೀನಿ ಬನ್ನಿ ಅಂದ್ಮೇಲೆ ಯಾಕ್ರೆ ಹಿಂಗ್ ಹೊಡೆದ್ರಿ? ಇದು ಬರೀ ಅಡ್ವಾನ್ಸು, ನಮ್ಮನ್ನ ಮರ್ತು ಬಿಟ್ರೆ? ಅಬ್ಬಾ ನಡೀರೋ, ಬನ್ರ. ಅಬ್ಬಾ, ಅಯ್ಯಪ್ಪ, ಅಮ್ಮ ಅಮ್ಮ, ಲೇ ಮಣಿ, ಅವ್ರ ಹಾಕಂಗ್ ಗುಮ್ತಾ ಇದ್ರೆ ನೀನು ಬಿಡ್ಸೋದ್ ಬಿಟ್ಬಿಟ್ಟು ಯಾಕೋ ತೆಂಗಿನ ಮರದಿಂದ ಹೋದೆ? ಹೆಲ್ಪ್ ಮಾಡೋಣ ಅಂತ. ಯಾರಿಗೋ? ಆ ವಿಷಯ ಬಿಡು, ತುಂಬಾ ನೋಯ್ತಿದೀಯಾ? ಈ ನೋವು ಬಿಡೋ, ಆ DJ ಕೊಟ್ರು ನೋವು ನನ್ನ ಅನ್ಕಲ್ ತಡ್ಕೊಳಕ್ ಆಯ್ತಾ ಇಲ್ಲ ಕಣೋ. ಆ ಮನೆ ಆಳಿ ನನ್ನ ಬದುಕನ್ನೇ ಸುಟ್ಟು ಬಿಟ್ಲಲ್ಲೋ. ಯಪ್ಪ, ಅವಳು ನನ್ನ ಕೈ ಸಿಗ್ಲಿ ಮಾಡ್ತೀನಿ. ಅಮ್ಮ, ಅಯ್ಯಯ್ಯಯ್ಯಯ್ಯ. ನರ್ಸ್ ಡ್ಯೂಟಿ ಮಾಡಿ ಮಾಡಿ ನಿನಗೆ ಟೈಮ್ ಕೀಪ್ ಅಪ್ ಮಾಡೋದು ತುಂಬಾ ಚೆನ್ನಾಗಿ ಅಭ್ಯಾಸ ಆಗೋಗಿದೆ ಭಾಗ್ಯ. ನೋಡು, ನೀನು ಹೀಗೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ರೆ ನಿನಗೆ ಬೇರೆ ವ್ಯವಸ್ಥೆ ಮಾಡಬೇಕಾಗತ್ತೆ. ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಭಾಗ್ಯ. ಮಾಡೋ ಹಾಗಿದ್ರೆ 20 ವರ್ಷದ ಹಿಂದೆನೆ ಮಾಡ್ತಿದ್ದೆ.
ನನ್ನ ಸಹವಾಸನೆ ಬೇಡ ಅಂತ ಊರು ಬಿಟ್ಟು ಬಂದೋಳು ನೀನು. ಈಗೇನು ಮಾಡಕ್ ಸಾಧ್ಯ? ಭಾಗ್ಯ ಭಾಗ್ಯ, ನನ್ನ ಕಾಲ್ ಬಂದಾಗೆಲ್ಲ ನಿನಗೆ ಕರೆಂಟ್ ಹೊಡೆದಂಗಾಗತ್ತೆ ಅಲ್ವಾ ಭಾಗ್ಯ? ಏಯ್, ಒಂದ್ ಹೆಣ್ಣಿನ ಅಸಹಾಯಕತೆ ಇಟ್ಕೊಂಡು ಆಟ ಆಡ್ತಿದ್ಯಲ್ಲೋ, ನೀನು ಒಬ್ಬ ಗಂಡಸ. ಆ ವಿಷಯ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು. ಥು, ಎಂಥ ಮನುಷ್ಯನ ನೀನು? ನಿಂದು ಒಂದ್ ಜನ್ಮನ. ನನ್ನ ಹತ್ರ ಚಾಕು ಚೂರಿ ಏನಾದ್ರೂ ಇದ್ದಿದ್ರೆ ನಿನ್ನ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತಿದ್ದೆ. ನೀನು ಮರ್ತು ಬಂದಿದ್ಯಾ ಅಂತಾನೆ ಭಾಗ್ಯ ನಾನ್ ಚಾಕು ತಗೊಂಬಂದಿದ್ದೀನಿ. ತಗೋ 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 ತಗೋ, ಚುಚ್ಚು 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 ಚುಚ್ಚು, ಸಾಯ್ಸು ಸಾಯ್ಸು ಸಾಯ್ಸು. ಭಾಗ್ಯ ಭಾಗ್ಯ ಭಾಗ್ಯ, ಕೋಪದಲ್ಲಿ 1000 ಮಾತಾಡ್ಬೋದು, ಹೇಳ್ದಂಗ್ ಮಾಡ್ಬೇಕು ಅಂದ್ರೆ ಗುಂಡಿಗೆ ಗಟ್ಟಿ ಇರಬೇಕು. ನೋಡು ಭಾಗ್ಯ, ನಾನು ಏನಕ್ಕೆ ಬಂದಿದ್ದೀನಿ ಅಂತ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾನು ಅರ್ಜೆಂಟಾಗಿ ಕೆಲಸದ ಮೇಲೆ ದುಬೈಗೆ ಹೋಗೋದಿದೆ. ನಿನಗೆ 1 ವಾರ ಟೈಮ್ ಕೊಡ್ತೀನಿ. ನನಗೆ ಬರೀ 15 ಲಕ್ಷ ಬೇಕು. ಹೇ, ಹೇಳೋದಕ್ಕೂ ಕೇಳೋದಕ್ಕೂ ಮಿತಿ ಇಲ್ವಾ ನಿನಗೆ? 15 ಲಕ್ಷ 15 ಲಕ್ಷ ಅಂದ್ರೆ ಹುಡುಗಾಟನಾ? ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಲಕ್ಷ್ಮಿ ಕೈಯಲ್ಲೇ ಕಾಸಿಲ್ಲ ಅಂದಂಗಾಯ್ತು. ಭಾಗ್ಯ, 15 ಲಕ್ಷ ನಿನಗೆ ಚಿಲ್ಲರೆ ಕಾಸು ಅಂತ ನಂಗೆ ಚೆನ್ನಾಗಿ ಗೊತ್ತು. 1 ವಾರ ಬಿಟ್ಟು ದುಡ್ಡು ತಗೊಂಡು ಇದೇ ಜಾಗಕ್ಕೆ ನೀನು ಬರ್ತೀಯ. ಬರಲಿಲ್ಲ ಅಂದ್ಕೋ, ನೀನಿರೋ ಜಾಗಕ್ಕೆ ನಾನು ಬರಬೇಕಾಗತ್ತೆ. ಈಗಲೂ ಚಾಕು ಅಲ್ಲೇ ಬಿದ್ದಿದೆ, ತಗೊಂಡು ನನ್ನ ಚುಚ್ಚಿ ಸಾಯಿಸ್ಬಿಡು.